ಪ್ರಬಲ ಸಂವಹನಕ್ಕಾಗಿ 21 ಸೂತ್ರಗಳು. ಸಂವಹನವು ಕೇವಲ ಮಾತುಗಳಲ್ಲ, ಅದು ನಿಮ್ಮ ಜೀವನದ ಹಲವು ರಹಸ್ಯಗಳನ್ನು ತೆರೆಯುವ ಕೀಲಿಕೈ. ಸರಿಯಾದ ರೀತಿಯ ಸಂವಹನವು ನಮ್ಮ ಸಂಬಂಧಗಳಲ್ಲಿ, ವೃತ್ತಿಜೀವನದಲ್ಲಿ ಮತ್ತು ವೈಯಕ್ತಿಕ ಯಶಸ್ಸಿನಲ್ಲಿ ಪ್ರಬಲವಾದ ಬದಲಾವಣೆಗಳನ್ನು ತರಬಲ್ಲದು. ಒಂದು ವೇಳೆ ನಿಮ್ಮ ಸಂವಹನ ಶೈಲಿಯು ಸರಿಯಾಗಿದ್ದರೆ, ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಅಭೂತಪೂರ್ವ ಯಶಸ್ಸನ್ನು ಸಾಧಿಸಬಹುದು. ಪರಿಣಾಮಕಾರಿ ಸಂವಹನದ ರಹಸ್ಯ: ನಿಮ್ಮ ಜೀವನ ಬದಲಾಯಿಸುವ 21 ಅದ್ಭುತ ಕೌಶಲ್ಯಗಳು. ಪ್ರಬಲ ಸಂವಹನ ಸೂತ್ರಗಳು. 21 ದಿನಗಳ ಸಂವಹನ ಮಾಂತ್ರಿಕ. ಆತ್ಮೀಯ ವೀಕ್ಷಕರೇ, ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ನಮ್ಮ ಜೀವನ ಪಯಣದಲ್ಲಿ ಮುಂದುವರಿಯುತ್ತಾ ಹೋದಂತೆ ನಮಗೆ ಅರಿವಿಲ್ಲದೆಯೇ ನಾವು ಅನೇಕ ಕೆಟ್ಟ ಸಂವಹನ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತೇವೆ. ಬಹುಶಃ ನಿಮ್ಮಲ್ಲಿ ಕೆಲವರು ಸಹ ಈ ಅಭ್ಯಾಸಗಳನ್ನು ಅನುಸರಿಸುತ್ತಿರಬಹುದು. ಆದರೆ ಈ ವಿಧಾನಗಳು ನಿಜವಾಗಿಯೂ ನೀವು ಬಯಸುವ ಸಂತೋಷ, ಯಶಸ್ಸು, ಸ್ವಾತಂತ್ರ್ಯ ಮತ್ತು ಪರಿಣಾಮಕಾರಿತ್ವವನ್ನು ತಲುಪಲು ನಿಮಗೆ ಸಹಾಯ ಮಾಡುತ್ತಿವೆಯೇ? ನೀವು ನಿಜವಾಗಿಯೂ ಅರ್ಹರಾಗಿರುವ ಯಶಸ್ಸಿನ ಮಟ್ಟವನ್ನು ತಲುಪಲು ಈ ಅಭ್ಯಾಸಗಳು ಸಹಾಯಕವಾಗುತ್ತಿವೆಯೇ ಎಂಬ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿ. ಒಂದು ವೇಳೆ ನಿಮ್ಮ ಉತ್ತರ ಇಲ್ಲ ಎಂದಾದರೆ, ಪ್ರಬಲ ಸಂವಹನ ಕೌಶಲ್ಯಗಳನ್ನು ಕಲಿಯಲು ಇದೇ ಸರಿಯಾದ ಸಮಯ. ಇಂದು ನಾವು ಪ್ರಸಿದ್ಧ ಕೃತಿ 21 ದಿನಗಳ ಪರಿಣಾಮಕಾರಿ ಸಂವಹನ 21 ಡೇಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಪುಸ್ತಕದ ಸಾರಾಂಶದ ಕುರಿತು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಈ ಪುಸ್ತಕದಲ್ಲಿ ನಿಮ್ಮ ಸಂವಹನ ಶೈಲಿಯು ನಿಮ್ಮ ಯಶಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲದೆ, ಕೆಟ್ಟ ಸಂವಹನ ಅಭ್ಯಾಸಗಳನ್ನು ತೊಡೆದುಹಾಕುವುದು, ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಜನರೊಂದಿಗೆ ಉತ್ತಮ ಸಂಬಂಧಗಳನ್ನು ನಿರ್ಮಿಸುವುದು ಎಷ್ಟು ಸುಲಭ ಎಂಬುದನ್ನು ಸಹ ನೀವು ಈ ಚರ್ಚೆಯಿಂದ ಅರಿತುಕೊಳ್ಳುತ್ತೀರಿ. ಈ 21 ದಿನಗಳ ಪರಿಣಾಮಕಾರಿ ಸಂವಹನ ಕೌಶಲ್ಯಗಳನ್ನು ನೀವು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ, ನಿಮ್ಮ ವೈಯಕ್ತಿಕ ಸಂಬಂಧಗಳು, ನಿಮ್ಮ ಸಂಗಾತಿಯೊಂದಿಗಿನ ಬಾಂಧವ್ಯಗಳು ಸುಧಾರಿಸುತ್ತವೆ. ಜೊತೆಗೆ ನೀವು ಒಂದು ಉತ್ತಮ ಸಾರ್ವಜನಿಕ ಭಾಷಣಕಾರರಾಗಿ ಹೊರಹೊಮ್ಮಬಹುದು. ಇದರಿಂದ ನೀವು ಕಾಳಜಿ ವಹಿಸುವ ಜನರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ನೀಡಬಹುದು. ಇದರೊಂದಿಗೆ ನಿಮ್ಮ ಯಶಸ್ಸಿನ ವೇಗವನ್ನು ಹೆಚ್ಚಿಸುವ ಮೂಲಕ ಉತ್ತಮ ಸಂವಹನ ವಿಧಾನಗಳನ್ನು ಅಳವಡಿಸಿಕೊಂಡು ನೀವು ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಈ ಪುಸ್ತಕದಲ್ಲಿ ವಿವರಿಸಲಾದ 21 ವಿಶಿಷ್ಟ ಸಂವಹನ ಅಭ್ಯಾಸಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಸಂವಹನ ಕೌಶಲ್ಯಗಳನ್ನು ನೀವು ಗಮನಾರ್ಹವಾಗಿ ಸುಧಾರಿಸಿಕೊಳ್ಳಲು ಸಾಧ್ಯವಿದೆ. ಸರಿ, ಹಾಗಾದರೆ ಈ 21 ಪರಿಣಾಮಕಾರಿ ಅಭ್ಯಾಸಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಭ್ಯಾಸ 1: ಆಲಿಸುವುದು ಅಥವಾ ಕೇಳಿಸಿಕೊಳ್ಳುವುದು. ಸಂವಹನದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಭ್ಯಾಸವೆಂದರೆ ಅದು ಕೇಳಿಸಿಕೊಳ್ಳುವುದು, ಅಂದರೆ ಆಲಿಸುವುದು. ಸಂಭಾಷಣೆಯ ಪ್ರಾರಂಭದಲ್ಲಿ ಅಥವಾ ಮಧ್ಯದಲ್ಲಿ ನಿಮ್ಮ ಮುಂದೆ ಮಾತನಾಡುವ ವ್ಯಕ್ತಿಯು ಮಹತ್ವದ ವಿಷಯಗಳನ್ನು ಮಾತನಾಡುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು. ಇಂತಹ ಸಂದರ್ಭದಲ್ಲಿ ಅವರನ್ನು ಮಧ್ಯದಲ್ಲಿ ನಿಲ್ಲಿಸುವ ಬದಲು ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಏಕೆಂದರೆ ಅವರು ಹೇಳುವ ಸಂಪೂರ್ಣ ವಿಷಯವನ್ನು ಆಲಿಸಿದ ನಂತರ ಅವರ ದೃಷ್ಟಿಕೋನವನ್ನು ನೀವು ಹೆಚ್ಚು ಚೆನ್ನಾಗಿ ಮತ್ತು ಪರಿಣಾಮಕಾರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಉತ್ತಮ ಕೇಳುಗರಾಗಲು ಸಹಾಯ ಮಾಡುವ ಕೆಲವು ಪ್ರಮುಖ ಸಲಹೆಗಳು ಇಲ್ಲಿವೆ. ಮೊದಲನೆಯದು, ಪ್ರೋತ್ಸಾಹದ ಸಂಕೇತಗಳನ್ನು ನೀಡಿ. ಮಾತನಾಡುವವರನ್ನು ಪ್ರೋತ್ಸಾಹಿಸಲು ಮೌಖಿಕ ಮತ್ತು ಮೌಖಿಕವಲ್ಲದ ಸಂಕೇತಗಳನ್ನು ಬಳಸಿ. ಮೌಖಿಕವಾಗಿ, ನೀವು ಅದೆಷ್ಟು ಚೆನ್ನಾಗಿದೆ, ಅರೆ ವಾಹ್, ಆಮೇಲೆ ಏನೂ ಆಯಿತು, ಅಥವಾ ಹೌದಾ ಎಂಬಂತಹ ಪ್ರೋತ್ಸಾಹದ ಮಾತುಗಳನ್ನು ಹೇಳಬಹುದು. ಮೌಖಿಕವಲ್ಲದ ಸಂಕೇತಗಳು, ನೀವು ತಲೆಯಾಡಿಸುವ ಮೂಲಕ ಅಥವಾ ನಿಮ್ಮ ದೇಹದ ಚಲನೆಯ ಮೂಲಕ ಅವರು ಮಾತನ್ನು ಮುಂದುವರಿಸಲು ಪ್ರೋತ್ಸಾಹವನ್ನು ನೀಡಬಹುದು. ಇದು ನಿಮ್ಮ ಸಂಪೂರ್ಣ ಗಮನ ಅವರ ಕಡೆಗೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಎರಡನೆಯದು, ಮಾತಿಗೆ ಅವಕಾಶ ಕೊಡಿ. ನಿಮಗೆ ಅಗತ್ಯವಾದ ಮಾತುಗಳನ್ನು ಹೇಳುವ ಸಮಯ ಬರುವವರೆಗೆ ಅಥವಾ ಅವರು ತಮ್ಮ ಪ್ರಮುಖ ವಿಷಯವನ್ನು ಮುಗಿಸುವವರೆಗೆ ಮಾತನಾಡುವವರಿಗೆ ಸಂಪೂರ್ಣ ಅವಕಾಶ ನೀಡಿ. ಮೂರನೆಯದು, ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳಿ. ಮಾತನಾಡುವವರ ಮಾತುಗಳನ್ನು ಆಲಿಸುವಾಗ ನೀವು ಯಾವುದೋ ಸಂಶೋಧನೆಯನ್ನು ಮಾಡುತ್ತಿರುವ ಮನಃಶಾಸ್ತ್ರಜ್ಞರಂತೆ ವರ್ತಿಸಬೇಡಿ. ಅಂದರೆ, ನೀವು ಅವರ ಮಾತುಗಳನ್ನು ಕೇವಲ ಆಲಿಸಿ ಮತ್ತು ಅರ್ಥಮಾಡಿಕೊಂಡು ಯಾವುದೋ ಒಂದು ಸಂಶೋಧನೆಯನ್ನು ಮಾಡುವ ಪ್ರಯತ್ನ ಮಾಡಬಾರದು. ಬದಲಿಗೆ ಒಬ್ಬ ನಿಕಟ ಸ್ನೇಹಿತರಂತೆ ಅವರ ಮಾತುಗಳೊಂದಿಗೆ ಭಾವನಾತ್ಮಕವಾಗಿ ಮತ್ತು ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿ. ನಾಲ್ಕನೆಯದು, ಸಲಹೆ ನೀಡುವುದು. ಒಂದು ವೇಳೆ ಮಾತನಾಡುವವರಿಗೆ ಉತ್ತಮ ಸಲಹೆಯ ಅಗತ್ಯವಿದೆ ಎಂದು ನಿಮಗೆ ಅನಿಸಿದರೆ ಮತ್ತು ನಿಮ್ಮ ಬಳಿ ಅದಕ್ಕಿಂತ ಉತ್ತಮ ಸಲಹೆ ಇದ್ದರೆ, ಆಗ ನೀವು ವಿನಯಪೂರ್ವಕವಾಗಿ ಅವರಿಗೆ ಸಲಹೆಗಳನ್ನು ನೀಡಬಹುದು. ಅವರ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡಿ. ಐದನೆಯದು, ಮರುರೂಪಿಸಿ ಹೇಳಿ. ನೀವು ಅವರ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದೀರಿ ಎಂದು ಅವರಿಗೆ ಅನಿಸಲು ಅವರು ಹೇಳಿದ ವಿಷಯವನ್ನು ಮರುರೂಪಿಸಿ ಹೇಳುವ ಅಭ್ಯಾಸ ಮಾಡಿ. ಉದಾಹರಣೆಗೆ, ಯಾರಾದರೂ ನೀವು ನನ್ನೊಂದಿಗೆ ಅಲ್ಲಿಗೆ ಬರಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದರೆ, ನೀವು ಪ್ರತ್ಯುತ್ತರವಾಗಿ, ಸರಿ, ಹಾಗಾದರೆ ನಾನು ನಿಮ್ಮೊಂದಿಗೆ ಅಲ್ಲಿಗೆ ಬರಬೇಕೆಂದು ನೀವು ಬಯಸುತ್ತಿದ್ದೀರಿ ಅಲ್ಲವೇ
ಎಂದು ಹೇಳಬಹುದು. ಇದರ ನಂತರ ನಿಮ್ಮ ಮಾತುಗಳನ್ನು ಪ್ರಾರಂಭಿಸಿ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನೆನಪಿಡಿ. ನೀವು ಅವರ ಮಾತುಗಳನ್ನು ಸಂಪೂರ್ಣವಾಗಿ ನಕಲು ಮಾಡಬೇಡಿ. ನೀವು ಗಮನವಿಟ್ಟು ಕೇಳುತ್ತಿದ್ದೀರಿ ಎಂಬ ಭಾವನೆ ಮಾತ್ರ ಅವರಿಗೆ ಮೂಡಿದರೆ ಸಾಕು. ಅಷ್ಟೇ ಮಟ್ಟಿಗೆ ಮಾತ್ರ ಅವರ ಮಾತನ್ನು ಪುನರಾವರ್ತಿಸಿ. 6ನೇಯದು ಅಭ್ಯಾಸವನ್ನು ಪ್ರಾರಂಭಿಸಿ. ಈ ಕೇಳಿಸಿಕೊಳ್ಳುವ ಅಭ್ಯಾಸವನ್ನು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿ. ನಿಮ್ಮ ಯಾವುದೇ ನಿಕಟ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಈ ವಿಧಾನವನ್ನು ಅಳವಡಿಸಲು ಪ್ರಯತ್ನಿಸಿ. ಅಭ್ಯಾಸ 2. ಅಡಚಣೆಗಳನ್ನು ಎಣಿಸುವುದು. 2ನೇಯ ಪರಿಣಾಮಕಾರಿ ಸಂವಹನ ಅಭ್ಯಾಸವೆಂದರೆ ನೀವು ಇತರರ ಮಾತುಗಳಿಗೆ ಎಷ್ಟು ಬಾರಿ ಅಡ್ಡಿಪಡಿಸಿದ್ದೀರಿ ಎಂಬುದನ್ನು ಎಣಿಸುವುದು. ನೀವು ಅರಿವಿಲ್ಲದೆಯೇ ಅಥವಾ ಉದ್ದೇಶಪೂರ್ವಕವಾಗಿ ಎಷ್ಟು ಜನರಿಗೆ ಮತ್ತು ಎಷ್ಟು ಬಾರಿ ಅಡ್ಡಿಪಡಿಸಿದ್ದೀರಿ ಎಂಬ ಸ್ಪಷ್ಟತೆ ಇದರಿಂದ ನಿಮಗೆ ಸಿಗುತ್ತದೆ. ಈ ಅಭ್ಯಾಸವನ್ನು ಸುಧಾರಿಸಲು ಇದು ಒಂದು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ. ಅಡಚಣೆ ಮಾಡುವ ಅಭ್ಯಾಸವನ್ನು ನಿಲ್ಲಿಸಲು ಕೆಲವು ವಿಧಾನಗಳನ್ನು ಇಲ್ಲಿ ನೀಡಲಾಗಿದೆ. ಮೊದಲನೆಯದು ಗುರಿ ಮತ್ತು ಬಹುಮಾನ. ಅಡಚಣೆ ಮಾಡುವ ಅಭ್ಯಾಸವನ್ನು ಕಡಿಮೆ ಮಾಡಲು ಒಂದು ಗುರಿಯನ್ನು ನಿಗದಿಪಡಿಸಿ. ಆ ಗುರಿಯನ್ನು ಸಾಧಿಸಿದಾಗ ನಿಮಗಾಗಿ ನೀವೇ ಒಂದು ಬಹುಮಾನವನ್ನು ನೀಡಿ. 2ನೇಯದು ಟಿಪ್ಪಣಿಗಳನ್ನು ಬಳಸಿ. ಈ ಅಭ್ಯಾಸವನ್ನು ಕಡಿಮೆ ಮಾಡಲು ಅಥವಾ ಸಂಪೂರ್ಣವಾಗಿ ನಿಲ್ಲಿಸಲು ಟಿಪ್ಪಣಿಗಳನ್ನು ಬರೆದಿಟ್ಟುಕೊಳ್ಳುವುದು ಬಹಳ ಪ್ರಯೋಜನಕಾರಿ. ಉದಾಹರಣೆಗೆ, ನೀವು ನಿಮ್ಮ ಕೆಲಸದ ಸ್ಥಳದ ಕಂಪ್ಯೂಟರ್ ಪರದೆಯ ಮೇಲೆ ಅಥವಾ ನಿಮ್ಮ ಮೊಬೈಲ್ನ ವಾಲ್ಪೇಪರ್ ಮೇಲೆ ಈ ಅಭ್ಯಾಸದ ಕುರಿತು ಬರೆದಿಡಬಹುದು. ಇದರಿಂದ ದಿನವಿಡೀ ನಿಮ್ಮ ಕಣ್ಣು ಅದರ ಮೇಲೆ ಬಿದ್ದಾಗಲೆಲ್ಲ ಈ ಅಭ್ಯಾಸವನ್ನು ನಿಲ್ಲಿಸುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬರಬೇಕು. ಒಂದು ವೇಳೆ ನೀವು ಟಿಪ್ಪಣಿಗಳನ್ನು ಇಡಲು ಸಾಧ್ಯವಾಗದ ಸ್ಥಳಗಳಿದ್ದರೆ, ಉದಾಹರಣೆಗೆ ನಿಮ್ಮ ಗ್ರಾಹಕರು ಅಥವಾ ಬಾಸ್ ಜೊತೆಗಿನ ಸಭೆಗಳ ಸಮಯದಲ್ಲಿ ನಿಮ್ಮ ಮುಖ್ಯವಾದ ಕಡತ ಅಥವಾ ಪರಿಶೀಲನಾ ಪಟ್ಟಿಯಲ್ಲಿ ಚೆಕ್ ಲಿಸ್ಟ್ ಈ ಬಗ್ಗೆ ಬರೆದಿಟ್ಟುಕೊಳ್ಳಿ. ಇದರಿಂದ ಅಡಚಣೆ ಮಾಡುವ ನಿಮ್ಮ ಅಭ್ಯಾಸವನ್ನು ನಿಲ್ಲಿಸಬೇಕು ಎಂಬುದು ನಿಮಗೆ ನೆನಪಿನಲ್ಲಿ ಇರುತ್ತದೆ. 3ನೇಯದು ಮುಖ್ಯವಾದದ್ದನ್ನು ಮಾತ್ರ ಮಾತನಾಡಿ. ನಮ್ಮ ಜೀವನದಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಿರುತ್ತೇವೆ. ಹೆಚ್ಚು ಮಾತನಾಡುವ ವ್ಯಕ್ತಿಗಳಿಗಿಂತಲೂ ಅಗತ್ಯ ಮತ್ತು ಪ್ರಮುಖ ವಿಷಯಗಳನ್ನು ಮಾತ್ರ ಮಾತನಾಡುವ ಶಾಂತ ಸ್ವಭಾವದ ವ್ಯಕ್ತಿಗಳು ಹೆಚ್ಚು ಪರಿಣಾಮಕಾರಿ ಆಗಿರುತ್ತಾರೆ. ಜನರು ಅಂತಹವರ ಮಾತುಗಳನ್ನು ಕೇಳಲು ಇಷ್ಟಪಡುತ್ತಾರೆ. ಆದ್ದರಿಂದ ನೀವು ಸಹ ಸಾಧ್ಯವಾದಷ್ಟು ಅನಗತ್ಯ ವಿಷಯಗಳಿಂದ ದೂರವಿರಿ ಮತ್ತು ಕೇವಲ ಪ್ರಮುಖ ವಿಷಯಗಳನ್ನು ಮಾತ್ರ ಮಾತನಾಡಿ. 4ನೇಯದು ತಕ್ಷಣದ ಶಿಕ್ಷೆ. ಒಂದು ವೇಳೆ ನೀವು ಅರಿವಿಲ್ಲದೆಯೇ ಯಾರಿಗಾದರೂ ಅಡ್ಡಿಪಡಿಸಿದ ತಕ್ಷಣ ಆ ವಿಷಯದ ಅರಿವು ನಿಮಗೆ ಬಂದರೆ, ತಕ್ಷಣವೇ ನಿಮ್ಮ ನಾಲಿಗೆಯನ್ನು ಹಲ್ಲುಗಳಿಂದ ಸ್ವಲ್ಪ ಮಟ್ಟಿಗೆ ಕಚ್ಚಿಕೊಳ್ಳಿ. ಇದರಿಂದ ಒಂದು ಸಣ್ಣ ಶಿಕ್ಷೆಯ ಅನುಭವವಾಗುತ್ತದೆ. ಇದು ಮುಂದಿನ ಬಾರಿ ಅಡಚಣೆ ಮಾಡದಿರಲು ನಿಮಗೆ ಪೂರ್ವಭಾವಿ ಆಲೋಚನೆಗಳನ್ನು ನೀಡಲು ಸಹಾಯ ಮಾಡುತ್ತದೆ. ಅಭ್ಯಾಸ 3. ಒಳಗೊಳ್ಳುವ ಸಂವಹನಕಾರರಾಗಿ. 3ನೇಯ ಅಭ್ಯಾಸವೆಂದರೆ ಒಬ್ಬ ಒಳಗೊಳ್ಳುವ ಸಂವಹನಕಾರರಾಗುವುದು. ಸರಳ ಪದಗಳಲ್ಲಿ ಹೇಳುವುದಾದರೆ, ಒಳಗೊಳ್ಳುವ ಸಂವಹನಕಾರ ಎಂದರೆ ಅವರು ಎಲ್ಲರೊಂದಿಗೆ ಬೆರೆಯುತ್ತಾರೆ. ಅಂದರೆ ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳ ಆಧಾರದ ಮೇಲೆ ಅಥವಾ ಗುಂಪಿನಲ್ಲಿರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಅಭಿಪ್ರಾಯಗಳ ಆಧಾರದ ಮೇಲೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ಗುಂಪಿನಲ್ಲಿರುವ ಎಲ್ಲ ಜನರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಲು ನಂಬುತ್ತಾರೆ. ಇಂದಿನ ವೈವಿಧ್ಯತೆ ಮತ್ತು ಏಕತೆಯ ಸಮಾಜದಲ್ಲಿ ಇಂತಹ ಒಳಗೊಳ್ಳುವ ಸಂವಹನಕಾರರಿಗೆ ಬೇಡಿಕೆ ಹೆಚ್ಚುತ್ತಾ ಹೋಗುತ್ತಿದೆ. ಒಳಗೊಳ್ಳುವ ಸಂಭಾಷಣೆಯನ್ನು ಮಾಡಲು ನಿಮಗೆ ಸಹಾಯ ಮಾಡುವ ಕೆಲವು ಪ್ರಮುಖ ಸಲಹೆಗಳು. ಮೊದಲನೆಯದು, ಒಟ್ಟಾಗಿ ನಿರ್ಧಾರ ಕೈಗೊಳ್ಳಿ. ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ಒಂದು ನಿರ್ದಿಷ್ಟ ಗುಂಪಿಗೆ ಮಾತ್ರ ಆದ್ಯತೆಯನ್ನು ನೀಡುವ ಬದಲು ಎಲ್ಲರೂ ಒಟ್ಟಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. 2ನೇಯದು, ಪೂರ್ವಗ್ರಹವನ್ನು ತಪ್ಪಿಸಿ. ಯಾವುದೇ ವ್ಯಕ್ತಿಯ ಬಗ್ಗೆ ಅಥವಾ ಅವರ ಲಿಂಗದ ಜೆಂಡರ್ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಊಹಿಸುವುದನ್ನು ತಪ್ಪಿಸಿ. ಉದಾಹರಣೆಗೆ, ನಿಮ್ಮ ಬಾಸ್ ಅನ್ನು ನೀವು ಮೊದಲ ಬಾರಿಗೆ ಭೇಟಿಯಾಗುತ್ತಿದ್ದರೆ ಮತ್ತು ಅವರ ಲಿಂಗದ ಬಗ್ಗೆ ನಿಮಗೆ ಖಚಿತವಾಗಿ ತಿಳಿದಿಲ್ಲದಿದ್ದರೆ, ಅವರನ್ನು ಅವನು, ಹಿ ಅಥವಾ ಅವಳು, ಶಿ ಎಂದು ಕರೆಯುವ ಬದಲು ಹೆಚ್ಚು ಸಾಮಾನ್ಯವಾದ ಅವರು, ದೇ ಎಂಬ ಪದವನ್ನು ಬಳಸಿ. 3ನೇಯದು, ಸಾಮರ್ಥ್ಯದ ಮೇಲೆ ಗಮನವಿರಲಿ. ಯಾವುದೇ ವ್ಯಕ್ತಿಯ ನ್ಯೂನತೆ ಅಥವಾ ಅಂಗವೈಕಲ್ಯವನ್ನು ಎತ್ತಿ ತೋರಿಸುವ ಬದಲು ಅವರ ಸಾಮರ್ಥ್ಯ ಮತ್ತು ಸಕಾರಾತ್ಮಕ ಗುಣಗಳ ಮೇಲೆ ಗಮನಹರಿಸಿ. ಅಭ್ಯಾಸ 4. ನಿಮ್ಮ ಪದ ಸಂಪತ್ತನ್ನು ಸುಧಾರಿಸಿ. 4ನೇಯ ಅಭ್ಯಾಸವೆಂದರೆ ನಿಮ್ಮ ಪದ ಸಂಪತ್ತನ್ನು ಸುಧಾರಿಸುವುದು. ಏಕೆಂದರೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಭಾಷಣೆಯ ಸಮಯದಲ್ಲಿ ಉತ್ತಮವಾದ ಪದಗಳನ್ನು ಬಳಸುವುದರಿಂದ ಹೆಚ್ಚು ಪ್ರಭಾವ ಬೀರುತ್ತದೆ. ನೀವು ಉತ್ತಮವಾದ ಪದ ಸಂಪತ್ತಿನ ಮೂಲಕ ಕಷ್ಟಕರವಾದ ಪದಗಳೊಂದಿಗೆ ಹೆಚ್ಚು ಪರಿಚಿತರಾದಾಗ ನಿಮ್ಮ ಓದುವ ಮತ್ತು ಮಾತನಾಡುವ ವೇಗವೂ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಆಗ ನಿಮಗೆ ಯಾವುದೇ ಪದವನ್ನು ಮಾತನಾಡಲು ಅಥವಾ ಅರ್ಥಮಾಡಿಕೊಳ್ಳಲು ನಿಲ್ಲುವ ಅಗತ್ಯವಿರುವುದಿಲ್ಲ. ನಿಮ್ಮ ಪದ ಸಂಪತ್ತನ್ನು ಹೆಚ್ಚಿಸಲು ಇಲ್ಲಿ ಕೆಲವು ಪರಿಣಾಮಕಾರಿ ವಿಧಾನಗಳನ್ನು ನೀಡಲಾಗಿದೆ. ಮೊದಲನೆಯದು, ಪ್ರತಿದಿನ ಹೊಸ ಪದಗಳನ್ನು ಕಲಿಯಿರಿ. ಪ್ರತಿದಿನ ಒಂದು ಹೊಸ ಪದವನ್ನು ಕಲಿಯಿರಿ ಮತ್ತು ಆ ದಿನದಲ್ಲಿ ಅದನ್ನು ಕನಿಷ್ಠ 11 ಬಾರಿ ಬಳಸಲು ಪ್ರಯತ್ನಿಸಿ.
ಎರಡನೆಯದು ಉತ್ಸಾಹದಿಂದ ಬಳಸಿ. ಹೊಸ ಪದಗಳನ್ನು ಕಲಿಯಲು ಮತ್ತು ಅವುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸಲು ಉತ್ಸಾಹದಿಂದ ಇರಿ. ಅವಕಾಶ ಸಿಕ್ಕ ತಕ್ಷಣ ಹೊಸ ಪದಗಳನ್ನು ಕಲಿಯಲು ಮತ್ತು ಅದನ್ನು ನಿಮ್ಮ ಸಂಭಾಷಣೆಯಲ್ಲಿ ಬಳಸಲು ನೀವು ಯಾವಾಗಲೂ ಸಿದ್ಧರಾಗಿರಬೇಕು. ಮೂರನೆಯದು ಹೆಚ್ಚು ಓದಿ. ಪ್ರತಿದಿನ ಕನಿಷ್ಠ ಕೆಲವು ಪುಟಗಳನ್ನು ಓದಿ. ಹೀಗೆ ಓದುವುದರಿಂದ ನಿಮ್ಮ ಪದಸಂಪತ್ತು ಸುಧಾರಿಸುವುದರ ಜೊತೆಗೆ ನಿಮ್ಮ ಜ್ಞಾನವೂ ಸಹ ಹೆಚ್ಚಾಗುತ್ತದೆ. ಈ ಜ್ಞಾನವು ಜೀವನದ ವಿವಿಧ ಹಂತಗಳನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾಲ್ಕನೆಯದು ಕೇಳಲು ಹಿಂಜರಿಯಬೇಡಿ. ಯಾರಿಗಾದರೂ ಮಾತನಾಡುವಾಗ ನಿಮಗೆ ಯಾವುದೋ ಪದ ಅರ್ಥವಾಗುತ್ತಿಲ್ಲ ಎಂದು ಅನಿಸಿದರೆ ಅದರ ಬಗ್ಗೆ ಕೇಳಲು ಎಂದಿಗೂ ನಾಚಿಕೆ ಪಡಬೇಡಿ ಅಥವಾ ಹಿಂಜರಿಯಬೇಡಿ. ಇದರಿಂದ ನಿಮಗೆ ಹೊಸ ವಿಷಯವನ್ನು ಕಲಿಯಲು ಒಂದು ಅವಕಾಶ ಸಿಕ್ಕಂತಾಗುತ್ತದೆ. ಅಭ್ಯಾಸ 5. ಆದರೆ ಬದಲಿಗೆ ಮತ್ತು ನಕಾರಾತ್ಮಕ ವಿಷಯಗಳಲ್ಲಿ ಅಥವಾ ಬಳಸುವುದು. ಐದನೆಯ ಪ್ರಮುಖ ಅಭ್ಯಾಸವೆಂದರೆ ಸಂಭಾಷಣೆಯಲ್ಲಿ ಆದರೆ, ಬಟ್ ಪದದ ಬದಲಿಗೆ ಮತ್ತು ಆ್ಯಂಡ್ ಪದವನ್ನು ಬಳಸುವುದು ಮತ್ತು ನಕಾರಾತ್ಮಕ ವಿಷಯಗಳಲ್ಲಿ ಅಥವಾ ಆರ್ ಪದವನ್ನು ಬಳಸುವುದು. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೆಲವೊಮ್ಮೆ ಇಷ್ಟವಿಲ್ಲದ ಪರಿಸ್ಥಿತಿಗಳು ಮತ್ತು ನಕಾರಾತ್ಮಕತೆಯನ್ನು ಎದುರಿಸಬೇಕಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಸಂಭಾಷಣೆಯ ಕೆಲವು ಪದಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಮಾತು ಮತ್ತು ವಾತಾವರಣವನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಬಹುದು. ಆದರೆ ಬದಲಿಗೆ ಮತ್ತು ಬಳಸುವುದು. ಉದಾಹರಣೆಗೆ, ಯಾರಾದರೂ ಆಡಲು ನನಗೆ ಇಷ್ಟ, ಆದರೆ ಬಟ್ ನಾನು ಬಿದ್ದು ಗಾಯಗೊಳ್ಳಲು ಹೆದರುತ್ತೇನೆ ಎಂದು ಹೇಳಬಹುದು. ಈ ಮಾತು ಸತ್ಯವಾಗಿದ್ದರೂ ಅದರಲ್ಲಿ ಒಂದು ನಕಾರಾತ್ಮಕತೆ ಇದೆ. ಇದರ ಬದಲಿಗೆ ನೀವು ಹೀಗೆ ಹೇಳಬಹುದು: ಆಡಲು ನನಗೆ ಇಷ್ಟ ಮತ್ತು ಆ್ಯಂಡ್ ನಾನು ಬಿದ್ದು ಗಾಯಗೊಳ್ಳಲು ಹೆದರುತ್ತೇನೆ. ಹೀಗೆ ಹೇಳುವುದರಿಂದ ನಿಮ್ಮ ಗಮನವು ಸಮಸ್ಯೆಯ ಮೇಲೆ ನಿಲ್ಲದೆ ಪರಿಹಾರದ ಕಡೆಗೆ ಬದಲಾಗಲು ಪ್ರಾರಂಭಿಸುತ್ತದೆ. ನಕಾರಾತ್ಮಕ ವಿಷಯಗಳಲ್ಲಿ ಅಥವಾ ಬಳಸುವುದು. ಉದಾಹರಣೆಗೆ, ಯಾರಾದರೂ ಒಳ್ಳೆಯ ಮನೆಯನ್ನು ಖರೀದಿಸಲು ನನಗೆ ಬೇಕಾದ ಹಣ ನನ್ನ ಬಳಿ ಇಲ್ಲ ಎಂದು ಹೇಳಿದರೆ ಇದು ನಿಮ್ಮ ನಿರಾಶಾವಾದಿ ಮನೋಭಾವವನ್ನು ತೋರಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಜನರು ಇಷ್ಟಪಡುವುದಿಲ್ಲ. ಆದರೆ ಇದನ್ನೇ ಆಶಾವಾದಿ ರೀತಿಯಲ್ಲಿ ಹೀಗೆ ಹೇಳಬಹುದು: ಒಳ್ಳೆಯ ಮನೆಯನ್ನು ಖರೀದಿಸಲು ಅಗತ್ಯವಿರುವ ಹಣ ಅಥವಾ ಸಂಪನ್ಮೂಲಗಳು ನನ್ನ ಬಳಿ ಇಲ್ಲದಿದ್ದರೂ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಗಳಿಸುತ್ತೇನೆ. ಹೀಗೆ ಹೇಳುವುದರಿಂದ ನಿಮ್ಮ ಬಳಿ ಈಗ ಸಮಸ್ಯೆ ಪರಿಹರಿಸಲು ಬೇಕಾದ ಸಂಪನ್ಮೂಲಗಳು ಇಲ್ಲದಿದ್ದರೂ ಭವಿಷ್ಯದಲ್ಲಿ ಅದನ್ನು ನೀವು ಸರಿಪಡಿಸುತ್ತೀರಿ ಎಂಬ ನಿಮ್ಮ ಆಶಾವಾದಿ ಮನೋಭಾವವನ್ನು ಇದು ಇತರರಿಗೆ ತೋರಿಸುತ್ತದೆ. ಜನರು ಇಂತಹ ವ್ಯಕ್ತಿತ್ವವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಅಭ್ಯಾಸ 6. ಸರಿಯಾದ ಸರ್ವನಾಮಗಳನ್ನು ಬಳಸುವುದು. ಆರನೆಯ ಅಭ್ಯಾಸವೆಂದರೆ ನೀವು ಬಳಸುವ ಸರ್ವನಾಮಗಳನ್ನು ಸುಧಾರಿಸುವುದು. ಸಂಭಾಷಣೆಯ ಸಮಯದಲ್ಲಿ ನೀವು ನಾನು, ನಾವು, ಅವರು, ನೀವು ಈ ಸರ್ವನಾಮಗಳಲ್ಲಿ ಯಾವ ಪದವನ್ನು ಹೆಚ್ಚು ಬಳಸುತ್ತೀರಿ ಎಂಬುದು ಇದರ ಅರ್ಥ. ಒಂದು ವೇಳೆ ನೀವು ನಿಮ್ಮ ಮಾತುಗಳನ್ನು ನಾನು ಪದಕ್ಕೆ ಮಾತ್ರ ಸೀಮಿತಗೊಳಿಸಿದರೆ, ಅಂದರೆ ನಿಮ್ಮ ಮಾತುಗಳಲ್ಲಿ ಎದುರಿನವರನ್ನು ತೊಡಗಿಸದಿದ್ದರೆ ಅಥವಾ ನಾವು ಎಂಬ ಪದವನ್ನು ಕಡಿಮೆ ಬಳಸಿದರೆ, ಆ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಲು ಆಸಕ್ತಿ ತೋರಿಸದಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ನೀವು ನಾನು ಪದದ ಜೊತೆಗೆ ನಾವು ಎಂಬ ಪದವನ್ನು ಬಳಸಿದರೆ ನಿಮ್ಮ ಸಂಭಾಷಣೆಯಲ್ಲಿ ಅವರು ಸಹ ಒಂದು ಭಾಗವಾಗಿದ್ದಾರೆ ಎಂಬ ಭಾವನೆ ಅವರಿಗೆ ಮೂಡುತ್ತದೆ ಮತ್ತು ಅವರು ನಿಮ್ಮೊಂದಿಗೆ ಒಂದು ಸಂಪರ್ಕವನ್ನು ಅನುಭವಿಸುತ್ತಾರೆ. ಆಗ ನಿಮ್ಮ ಮಾತುಗಳನ್ನು ಅವರು ಹೆಚ್ಚು ಗಮನವಿಟ್ಟು ಆಲಿಸುತ್ತಾರೆ. ಆದ್ದರಿಂದ ನಿಮ್ಮ ಮಾತುಗಳಲ್ಲಿ ನಾನು ಎಂಬ ಪದಕ್ಕಿಂತ ನಾವು ಎಂಬ ಪದವನ್ನು ಹೆಚ್ಚು ಬಳಸಲು ಪ್ರಯತ್ನಿಸಿ. ಅಭ್ಯಾಸ 7. ಸಹಾಯವನ್ನು ನೀಡುವುದು. ಮನುಷ್ಯರಾದ ನಾವು ಇತರರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಸರಿಯಾದ ರೀತಿಯಲ್ಲಿ ಮತ್ತು ವಿನಯದಿಂದ ಸಹಾಯವನ್ನು ನೀಡಿದರೆ ಸಹಾಯ ಮಾಡುವವರಿಗೆ ಮತ್ತು ಸಹಾಯವನ್ನು ಪಡೆಯುವವರಿಗೆ ಇಬ್ಬರಿಗೂ ಸಂತೋಷವಾಗುತ್ತದೆ. ಏಕೆಂದರೆ ಅಲ್ಲಿ ಯಾವುದೇ ಉಪಕಾರದ ಭಾವನೆ ಮೂಡುವುದಿಲ್ಲ, ಬದಲಿಗೆ ಸಮಾನತೆಯ ಭಾವನೆ ಇರುತ್ತದೆ. ಒಬ್ಬ ವ್ಯಕ್ತಿಗೆ ಸಹಾಯವನ್ನು ನೀಡಲು ನೀವು ಈ ಕೆಳಗಿನ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು. ಮೊದಲನೆಯದು, ಉದ್ದೇಶವನ್ನು ಸ್ಪಷ್ಟಪಡಿಸಿ. ನೀವು ಯಾವುದೇ ಅಪರಿಚಿತ ವ್ಯಕ್ತಿಗೆ ಸಹಾಯ ಮಾಡುತ್ತಿದ್ದರೆ ನೀವು ಅವರಿಗೆ ಏಕೆ ಸಹಾಯ ಮಾಡಲು ಬಯಸುತ್ತಿದ್ದೀರಿ ಎಂಬುದರ ಬಗ್ಗೆ ಮೊದಲು ಸ್ಪಷ್ಟಪಡಿಸಿ. ನಿಮ್ಮ ಸಕಾರಾತ್ಮಕ ಮತ್ತು ಒಳ್ಳೆಯ ಉದ್ದೇಶಗಳೊಂದಿಗೆ ಸಹಾಯ ಮಾಡಲು ನೀವು ಅವರಿಗೆ ಹೇಳಿದಾಗ ಅವರು ನಿಮ್ಮಿಂದ ಸಹಾಯವನ್ನು ಪಡೆಯಲು ಹೆಚ್ಚು ಸಿದ್ಧರಾಗುತ್ತಾರೆ. ಇಲ್ಲವಾದರೆ ಅವರು ನಿಮ್ಮನ್ನು ತೀರ್ಮಾನಿಸಲು ಅಥವಾ ಅನುಮಾನಿಸಲು ಪ್ರಾರಂಭಿಸಬಹುದು. ಎರಡನೆಯದು, ವಿನಯಪೂರ್ವಕವಾಗಿ ಕೇಳಿ. ಯಾವುದೇ ವ್ಯಕ್ತಿಗೆ ಸಹಾಯ ಮಾಡುವ ಮೊದಲು ನಾನು ನಿಮಗೆ ಸಹಾಯ ಮಾಡಬಹುದೇ ಅಥವಾ ಈ ಕೆಲಸವನ್ನು ಮಾಡುವ ಮೂಲಕ ನಾನು ನಿಮಗೆ ಸಹಾಯ ಮಾಡಬಹುದೇ ಎಂಬ ರೀತಿಯಲ್ಲಿ ಅವರನ್ನು ಕೇಳಿ. ಹೀಗೆ ಮಾಡುವುದರಿಂದ ಅವರು ಯಾವುದೇ ತೀರ್ಪು ಇಲ್ಲದೆ ನಿಮ್ಮ ಸಹಾಯವನ್ನು ತೆಗೆದುಕೊಳ್ಳಲು ಸಿದ್ಧರಾಗುತ್ತಾರೆ ಮತ್ತು ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವವೂ ಸಹ ಹೆಚ್ಚಾಗುತ್ತದೆ. ಮೂರನೆಯದು, ಪಾತ್ರ ಬದಲಾವಣೆಯ ಬದಲು ಸಲಹೆ ಬದಲಾವಣೆಗೆ ನೆರವಾಗಿ. ಯಾವುದೇ ವ್ಯಕ್ತಿ ತಮ್ಮ ನಿಜವಾದ ಸ್ವಭಾವವನ್ನು ಬದಲಾಯಿಸಲು ಬಯಸುವುದಿಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮನ್ನು ತಾವು ಪ್ರೀತಿಸುತ್ತಾರೆ. ಅದೇ ರೀತಿ ಬೇರೆಯವರಿಗೆ ಸಹಾಯ ಮಾಡುವಾಗ ಅವರ ವ್ಯಕ್ತಿತ್ವ ಅಥವಾ ಪಾತ್ರವನ್ನು ಕ್ಯಾರೆಕ್ಟರ್ ಬದಲಾಯಿಸುವ ಬದಲು ಅವರ ಸಲಹೆಗಳನ್ನು ಬದಲಾಯಿಸಲು ಸಹಾಯ ಮಾಡಿ.
4ನೆಯದು ವಿಶ್ವಾಸ ಗಳಿಸಿದ ನಂತರ ಭಾವನಾತ್ಮಕ ಬೆಂಬಲ. ನೀವು ಅವರ ನಂಬಿಕೆಯನ್ನು ಗಳಿಸಿದ್ದೀರಿ ಮತ್ತು ಅವರು ನಿಮ್ಮನ್ನು ತೀರ್ಮಾನಿಸುವುದಿಲ್ಲ ಎಂಬ ಖಚಿತತೆ ನಿಮಗೆ ಬಂದ ನಂತರವೇ ಅವರಿಗೆ ಭಾವನಾತ್ಮಕ ಸಹಾಯವನ್ನು ನೀಡಿ. 5ನೆಯದು ಆರ್ಥಿಕ ಸಹಾಯದಲ್ಲಿ ಹೊಂದಿಕೊಳ್ಳುವ ನೀತಿ. ಒಂದು ವೇಳೆ ನಿಮ್ಮ ಕುಟುಂಬ ಸದಸ್ಯರು, ಸ್ನೇಹಿತರು ಅಥವಾ ಸಂಬಂಧಿಕರು ಆರ್ಥಿಕ ಸಮಸ್ಯೆಯಲ್ಲಿದ್ದರೆ ಅವರಿಗೆ ಹಣಕಾಸಿನ ಸಹಾಯವನ್ನು ಮಾಡಲು ಸಾಧ್ಯವಾದಷ್ಟು ಹೊಂದಿಕೊಳ್ಳುವ ವಿಧಾನವನ್ನು ಅಳವಡಿಸಿ. ಏಕೆಂದರೆ ಅನೇಕ ಜನರು ಹೆಚ್ಚು ಆತ್ಮಗೌರವವನ್ನು ಹೊಂದಿರುತ್ತಾರೆ ಮತ್ತು ನೇರವಾಗಿ ಆರ್ಥಿಕ ಸಹಾಯವನ್ನು ನಿರಾಕರಿಸಬಹುದು. ಆದ್ದರಿಂದ ಉಡುಗೊರೆಗಳ ಮೂಲಕ, ಯಾವುದಾದರೂ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಅಥವಾ ಸವಾಲುಗಳನ್ನು ಪೂರೈಸುವ ಮೂಲಕ ಹಣಕಾಸಿನ ಸಹಾಯವನ್ನು ನೀಡಿ. ಅಭ್ಯಾಸ 8. ಧನ್ಯವಾದ ಹೇಳುವ ಅಭ್ಯಾಸ. ನೀವು ಕಡಿಮೆ ಯಶಸ್ವಿ ವ್ಯಕ್ತಿಯಾಗಿರಲಿ ಅಥವಾ ಹೆಚ್ಚು ಯಶಸ್ವಿ ವ್ಯಕ್ತಿಯಾಗಿರಲಿ, ನಿಮ್ಮ ಸಣ್ಣ ಅಥವಾ ದೊಡ್ಡ ಸಹಾಯವನ್ನು ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಧನ್ಯವಾದ ಹೇಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಇದರಿಂದ ಇತರರ ದೃಷ್ಟಿಯಲ್ಲಿ ನಿಮ್ಮ ಸಕಾರಾತ್ಮಕ ಚಿತ್ರಣವು ಉಳಿದುಕೊಂಡಿರುತ್ತದೆ. ಇದಕ್ಕಾಗಿ ನೀವು ಈ ಕೆಳಗಿನ ವಿಧಾನಗಳನ್ನು ಅಳವಡಿಸಿಕೊಳ್ಳಬಹುದು. 1ನೆಯದು ಕೆಲಸ ಮುಗಿದ ನಂತರ ಧನ್ಯವಾದ. ನಿಮಗೆ ಸಹಾಯ ಮಾಡಿದ ವ್ಯಕ್ತಿಗೆ ಆ ಕೆಲಸ ಪೂರ್ಣಗೊಂಡ ನಂತರವೇ ಧನ್ಯವಾದ ಹೇಳಿ. 2ನೆಯದು ಅಭಿನಂದನೆಯನ್ನು ಸ್ವೀಕರಿಸಿ. ಯಾವುದೇ ಅಭಿನಂದನೆಯನ್ನು ಎಂದಿಗೂ ತಿರಸ್ಕರಿಸಬೇಡಿ. ಯಾರಾದರೂ ನಿಮ್ಮನ್ನು ಯಾವುದಾದರೂ ವಿಷಯದ ಬಗ್ಗೆ ನಿಜವಾಗಿ ಹೊಗಳಿದರೆ ಪ್ರತ್ಯುತ್ತರವಾಗಿ ಅವರಿಗೆ ಧನ್ಯವಾದ ಹೇಳಲು ಹಿಂಜರಿಯಬೇಡಿ. 3ನೆಯದು ಕೃತಜ್ಞತೆಯ ಆಚರಣೆ. ಒಳಗಿನಿಂದ ಸಂತೋಷದಿಂದ ಮತ್ತು ಪ್ರಬಲರಾಗಿ ಇರಲು ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ಸಂತೋಷದ ಮತ್ತು ಉತ್ತಮ ಜೀವನಕ್ಕೆ ಸಹಾಯ ಮಾಡಿದ ಎಲ್ಲಾ ಜನರು ಮತ್ತು ವಿಶ್ವದ ಎಲ್ಲಾ ವಸ್ತುಗಳಿಗೆ ಒಂದು ಕಾಗದ ಮತ್ತು ಪೆನ್ ತೆಗೆದುಕೊಂಡು ಧನ್ಯವಾದ ಹೇಳಿ. ಈ ವಿಧಾನವನ್ನು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಕಚೇರಿಯಲ್ಲಿರುವ ಸಹೋದ್ಯೋಗಿಗಳಿಗೆ, ಮನೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಧನ್ಯವಾದ ಹೇಳಿ. ಇಂದೇ ಮಲಗುವ ಮೊದಲು ನಿಮ್ಮ ಕುಟುಂಬ, ಸಹೋದ್ಯೋಗಿಗಳು ಮತ್ತು ದೇವರನ್ನು ನೆನೆದು ಧನ್ಯವಾದ ಹೇಳಿ. ಅಭ್ಯಾಸ 9. ಇತರರನ್ನು ದೂಷಿಸುವುದನ್ನು ನಿಲ್ಲಿಸಿ. ಒಂದು ವೇಳೆ ಇತರ ಜನರು ನಿಮ್ಮನ್ನು ಇಷ್ಟಪಡಬೇಕು ಮತ್ತು ನಿಮ್ಮೊಂದಿಗೆ ಸಂಪರ್ಕದಲ್ಲಿರಬೇಕು ಎಂದು ನೀವು ಬಯಸುವುದಾದರೆ, ಆಗ ನೀವು ಅವರನ್ನು ದೂಷಿಸುವ ಬದಲು ಎಲ್ಲರೊಂದಿಗೆ ಬೆರೆತು ಬಾಳಲು ಪ್ರಯತ್ನಿಸಿ. ಕೆಲವೊಂದು ವಿಷಯಗಳಲ್ಲಿ ನಿಮ್ಮಿಬ್ಬರ ಆಲೋಚನೆಗಳು ಬೇರೆ ಬೇರೆ ಇರಬಹುದು, ಆದರೆ ಅನೇಕ ವಿಷಯಗಳಲ್ಲಿ ನೀವಿಬ್ಬರೂ ಒಂದೇ ರೀತಿ ಯೋಚಿಸುತ್ತೀರಿ ಮತ್ತು ನಂಬುತ್ತೀರಿ ಎಂಬ ಸಾಧ್ಯತೆಗಳೂ ಇರುತ್ತವೆ. ಆದ್ದರಿಂದ ಆಲೋಚನೆಗಳ ವ್ಯತ್ಯಾಸಗಳಿಂದಾಗಿ ಅವರನ್ನು ದೂಷಿಸುವ ಬದಲು ನಿಮ್ಮ ಸಾಮಾನ್ಯ ಆಸಕ್ತಿಗಳ ಮೇಲೆ ಗಮನಹರಿಸಿ. ಯಾವುದೇ ವ್ಯಕ್ತಿಯನ್ನು ದೂಷಿಸಿ ಅವರು ತಪ್ಪು ಎಂದು ನೀವು ಸಾಬೀತುಪಡಿಸಿದರೂ ಮತ್ತು ನೀವೇ ಗೆದ್ದರೂ ಸಹ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡದಿರುವ ಮತ್ತು ನಿಮ್ಮೊಂದಿಗೆ ಸಂಬಂಧವನ್ನು ಮುಂದುವರಿಸದಿರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಅಭ್ಯಾಸ 10. ಉತ್ತರಗಳನ್ನು ನೀಡುವ ಪ್ರಶ್ನೆಗಳನ್ನು ಕೇಳಿ. ಯಾವುದೇ ವ್ಯಕ್ತಿಯ ಬಗ್ಗೆ ಅಥವಾ ವಸ್ತುವಿನ ಬಗ್ಗೆ ತಿಳಿದುಕೊಳ್ಳಲು ಪ್ರಶ್ನೆಗಳನ್ನು ಕೇಳುವುದು ಅತ್ಯುತ್ತಮ ಮಾರ್ಗ. ಆದ್ದರಿಂದ ನೀವು ಏನನ್ನಾದರೂ ತಿಳಿದುಕೊಳ್ಳಲು ಬಯಸಿದಾಗ ಉತ್ತಮವಾದ ಉತ್ತರ ಸಿಗುವಂತಹ ಪ್ರಶ್ನೆಗಳನ್ನು ಕೇಳಿ. ಇಲ್ಲಿ ಕೆಲವು ಪ್ರಶ್ನೆ ಕೇಳುವ ವಿಧಾನಗಳನ್ನು ನೀಡಲಾಗಿದೆ. 1ನೆಯದು ಸೂಕ್ಷ್ಮ ಪ್ರಶ್ನೆಗಳನ್ನು ಬುದ್ಧಿವಂತಿಕೆಯಿಂದ ಕೇಳಿ. ಒಂದು ವೇಳೆ ನೀವು ನಿಮ್ಮ ಬಾಸ್ನಿಂದ ನಿಮ್ಮ ವೇತನ ಮತ್ತು ಸ್ಥಾನವನ್ನು ಹೆಚ್ಚಿಸುವ ಬಗ್ಗೆ ಕೇಳಲು ಬಯಸಿದರೆ, ಕಂಪನಿಯಲ್ಲಿ ನನ್ನ ಸ್ಥಾನದ ಮೂಲಕ ಹೆಚ್ಚು ಕೊಡುಗೆ ನೀಡುವ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಇದು ಸರಿಯಾದ ಸಮಯವೇ ಎಂಬ ರೀತಿಯಲ್ಲಿ ಕೇಳಿ. ಹೀಗೆ ಕೇಳುವುದರಿಂದ ನೀವು ಅವರ ಸಮಯ ಮತ್ತು ಅಧಿಕಾರಕ್ಕೆ ಗೌರವವನ್ನು ನೀಡುತ್ತೀರಿ. 2ನೆಯದು ಮುಚ್ಚಿದ ಪ್ರಶ್ನೆಗಳು, ಕ್ಲೋಸ್ಡ್ ಎಂಡೆಡ್ ಕ್ವೆಶ್ಚನ್ಸ್. ಒಂದು ವೇಳೆ ನೀವು ನಿಮ್ಮ ಪ್ರಶ್ನೆಗೆ ಕಡಿಮೆ ಪದಗಳಲ್ಲಿ ಉತ್ತರವನ್ನು ಬಯಸಿದರೆ, ಮುಚ್ಚಿದ ಪ್ರಶ್ನೆಗಳನ್ನು ಕೇಳಿ. ಇವುಗಳ ಉತ್ತರ ಹೌದು ಅಥವಾ ಇಲ್ಲದಲ್ಲಿ ಇರುತ್ತದೆ. ಉದಾಹರಣೆಗೆ, ನೀವು ನಿನ್ನೆ ಅಲ್ಲಿಗೆ ಹೋಗಿದ್ದೀರಾ? 3ನೆಯದು ತೆರೆದ ಪ್ರಶ್ನೆಗಳು, ಓಪನ್ ಎಂಡೆಡ್ ಕ್ವೆಶ್ಚನ್ಸ್. ಒಂದು ವೇಳೆ ನೀವು ಯಾವುದೇ ವಿಷಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ಬಯಸಿದರೆ, ಹೇಗೆ ಮತ್ತು ಏಕೆ ಎಂಬಂತಹ ತೆರೆದ ಪ್ರಶ್ನೆಗಳನ್ನು ಕೇಳಿ. ಉದಾಹರಣೆಗೆ, ನಿನ್ನೆ ನೀವು ಅಲ್ಲಿಗೆ ಏಕೆ ಹೋಗಿದ್ದಿರಿ ಎಂಬಂತಹ ಪ್ರಶ್ನೆಗಳು ವಿವರವಾದ ಮಾಹಿತಿಯನ್ನು ಹೊರತೆಗೆಯಲು ಸಹಾಯ ಮಾಡುತ್ತವೆ. ಅಭ್ಯಾಸ 11. ನಿಮ್ಮ ಧ್ವನಿ ಮತ್ತು ಮಾತನಾಡುವ ಶೈಲಿಯನ್ನು ಸುಧಾರಿಸಿ. ನಿಮ್ಮ ಮಾತುಗಳನ್ನು ಕೇಳಲು ಹೆಚ್ಚು ಆಕರ್ಷಕ ಮತ್ತು ಸುಲಭವಾಗುವಂತೆ ಮಾತನಾಡಿ. ಇದರಿಂದ ಎದುರಿನವರು ನಿಮ್ಮ ಮಾತಿನ ಉತ್ಸಾಹವನ್ನು ಮತ್ತು ವಿಷಯವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ನೀವು ಈ ಕೆಳಗಿನಂತೆ ಮಾತನಾಡುವ ವಿಧಾನವನ್ನು ಸುಧಾರಿಸಬಹುದು. 1ನೆಯದು ಸಮತೋಲಿತ ಧ್ವನಿ. ನಿಮ್ಮ ಧ್ವನಿಯನ್ನು ಅತಿಯಾಗಿ ಜೋರಾಗಿಯೂ ಇಡಬೇಡಿ ಅಥವಾ ಅತಿಯಾಗಿ ಕಡಿಮೆಯಾಗಿಯೂ ಇಡಬೇಡಿ. ಮಧ್ಯಮ ಮಟ್ಟದ ಧ್ವನಿಯಲ್ಲಿ ಮಾತನಾಡಿ. 2ನೆಯದು ಅಭ್ಯಾಸದ ಮೂಲಕ ಸುಧಾರಣೆ. ಒಂದು ವೇಳೆ ನೀವು ಒತ್ತಡದಲ್ಲಿ ಅಥವಾ ಆತುರದಲ್ಲಿ ಮಾತನಾಡುತ್ತಿದ್ದರೆ, ಅದನ್ನು ಸುಧಾರಿಸಲು ಶಾಂತಿಯಿಂದ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡುವ ಅಭ್ಯಾಸವನ್ನು ಹೆಚ್ಚಿಸಿ. 3ನೆಯದು ಸರಳತೆ ಮತ್ತು ಸಂಕ್ಷಿಪ್ತತೆ. ಸಾಧ್ಯವಾದಲ್ಲೆಲ್ಲ ನಿಮ್ಮ ಮಾತುಗಳನ್ನು ಸರಳ ಮತ್ತು ಚಿಕ್ಕ ಪದಗಳಲ್ಲಿ ಹಾಗೂ ವಾಕ್ಯಗಳಲ್ಲಿ ಹೇಳಲು ಪ್ರಯತ್ನಿಸಿ. 4ನೆಯದು ವಿರಾಮಗಳನ್ನು ಬಳಸಿ. ನಿಮ್ಮ ಸಂಪೂರ್ಣ ವಿಷಯವನ್ನು ಒಂದೇ ಬಾರಿಗೆ ಹೇಳುವ ಬದಲು ಅಗತ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ವಿರಾಮಗಳನ್ನು ತೆಗೆದುಕೊಳ್ಳುತ್ತಾ ಮಾತನಾಡಿ.
ಹೀಗೆ ಮಾಡುವುದರಿಂದ ಎದುರಿನವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ಅವರು ನಿಮ್ಮ ಮಾತನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅಭ್ಯಾಸ 12. ಪಾತ್ರದ ಮೇಲೆ ಅಲ್ಲ, ನಡವಳಿಕೆಯ ಮೇಲೆ ಗಮನವಿರಲಿ. ಸಂವಹನದಲ್ಲಿ ಯಾವಾಗಲೂ ಒಬ್ಬ ವ್ಯಕ್ತಿಯ ನಡವಳಿಕೆಯ ಮೇಲೆ ಗಮನ ಹರಿಸಿ, ಅವರ ಆಂತರಿಕ ಪಾತ್ರದ ಮೇಲೆ ಅಲ್ಲ. ಉದಾಹರಣೆಗೆ, ಒಂದು ವೇಳೆ ನೀವು ಕಂಪನಿಯ ಮುಖ್ಯಸ್ಥರಾಗಿದ್ದರೆ ಅಥವಾ ಜವಾಬ್ದಾರಿಯುತ ನಾಯಕರಾಗಿದ್ದರೆ, ಇತರರಿಂದ ಕೆಲಸವನ್ನು ಮಾಡಿಸಲು ಅವರ ತಪ್ಪುಗಳ ಬಗ್ಗೆ ದೂಷಿಸಿ ಅಥವಾ ಅವರನ್ನು ಕೀಳಾಗಿ ಕಾಣುವ ಮೂಲಕ ತಪ್ಪನ್ನು ಸರಿಪಡಿಸಲು ಹೇಳುವ ಬದಲು ಅವರ ನಡವಳಿಕೆಯನ್ನು ಬದಲಾಯಿಸಲು ವಿನಯಪೂರ್ವಕವಾಗಿ ಪ್ರೇರೇಪಿಸಿ. ಅಭ್ಯಾಸ 13. ನಿಮ್ಮ ಸಂವಹನದ ಹಿನ್ನೆಲೆಯನ್ನು ತಿಳಿಯಿರಿ. ನಿಮ್ಮ ಸಂವಹನದ ಹಿನ್ನೆಲೆಯನ್ನು ತಿಳಿದುಕೊಳ್ಳಿ. ಅಂದರೆ, ನೀವು ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಸಂವಹನ ಮಾಡಲು ಯಾರಿಂದ ಸ್ಫೂರ್ತಿ ಪಡೆಯುತ್ತೀರಿ ಮತ್ತು ಯಾರ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ಅವರನ್ನು ಗಮನಿಸಿ. ಅವರು ತಮ್ಮ ಸಂವಹನದ ಮೂಲಕ ಜೀವನದಲ್ಲಿ ಮತ್ತು ಸಂಬಂಧಗಳಲ್ಲಿ ತಾವೇನು ಬಯಸುತ್ತಾರೋ ಅದನ್ನು ಸಾಧಿಸಲು ಸಾಧ್ಯವಾಗುತ್ತಿದೆಯೇ ಎಂದು ನೋಡಿ. ಒಂದು ವೇಳೆ ಅವರು ಸಾಧಿಸಲು ಸಾಧ್ಯವಾಗುತ್ತಿದ್ದರೆ ಖಂಡಿತವಾಗಿಯೂ ನೀವು ಸಹ ಆ ಯಶಸ್ಸನ್ನು ಸಾಧಿಸಬಹುದು. ಆದರೆ ಒಂದು ವೇಳೆ ಅವರು ಸಾಧಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ಆ ವಿಧಾನವನ್ನು ಬಿಟ್ಟುಬಿಡಿ ಮತ್ತು ಸಂವಹನ ಮಾಡಲು ಉತ್ತಮ ವಿಧಾನವನ್ನು ಅಳವಡಿಸಿಕೊಳ್ಳಿ. ಅಭ್ಯಾಸ 14. ವಿಭಿನ್ನ ಪೀಳಿಗೆಗಳು ಹೇಗೆ ಸಂವಹನ ಮಾಡುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ವಿಭಿನ್ನ ಪೀಳಿಗೆಗಳ ಜನರು ವಿಭಿನ್ನ ರೀತಿಯಲ್ಲಿ ಸಂವಹನ ಮಾಡುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ನಿಮ್ಮ ಸಂವಹನವನ್ನು ಅವರೊಂದಿಗೆ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಮೊದಲನೆಯದು ಬೇಬಿ ಬೂಮರ್ ಪೀಳಿಗೆ. ಸರಿಸುಮಾರು 1946 ರಿಂದ 1964 ನಡುವೆ ಜನಿಸಿದವರು. ಈ ಪೀಳಿಗೆಯ ಜನರು ಸ್ಪರ್ಧೆಯು ಹೆಚ್ಚಿದೆ ಎಂದು ನಂಬುತ್ತಾರೆ ಮತ್ತು ಕಂಪನಿಯೊಂದಿಗೆ ನಿಷ್ಠರಾಗಿದ್ದರೆ ಪ್ರತಿಫಲ ಸಿಗುತ್ತದೆ ಎಂದು ಭಾವಿಸುತ್ತಾರೆ. ಆದ್ದರಿಂದ ಈ ಜನರು ತಂಡದ ಕೆಲಸದಲ್ಲಿ ಹೆಚ್ಚು ನಂಬಿಕೆ ಇಡುತ್ತಾರೆ ಮತ್ತು ಸಭೆಗಳಲ್ಲಿ ಕೇವಲ ಪ್ರಮುಖ ವಿಷಯಗಳ ಬಗ್ಗೆ ಮಾತ್ರ ಮಾತನಾಡಬೇಕು, ಇದರಿಂದ ಅವರ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬಹುದು ಎಂದು ಬಯಸುತ್ತಾರೆ. ಎರಡನೆಯದು ಪೀಳಿಗೆ ಎಕ್ಸ್. ಸರಿಸುಮಾರು 1965 ರಿಂದ 1980 ನಡುವೆ ಜನಿಸಿದವರು. ಈ ಪೀಳಿಗೆಯ ಜನರು ಯಾವುದೇ ಒಂದು ಕಂಪನಿಗೆ 10 ವರ್ಷಗಳವರೆಗೆ ನಿಷ್ಠರಾಗಿರುವುದಕ್ಕಿಂತ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಕೆಲಸವನ್ನು ಬದಲಾಯಿಸುವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಈ ಕಾರಣಕ್ಕಾಗಿ ಈ ಪೀಳಿಗೆಯ ಹೆಚ್ಚಿನ ಜನರು ತಮ್ಮದೇ ಆದ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಹೆಚ್ಚು ಇಷ್ಟ. ಆದ್ದರಿಂದ ಈ ಜನರು ಕೇವಲ ಶಾಂತವಾಗಿ ಕುಳಿತು ಕೆಲಸ ಮಾಡುವ ಬದಲು ಕೆಲಸವನ್ನು ವಿನೋದದೊಂದಿಗೆ ಮಾಡಲು ಹೆಚ್ಚು ಇಷ್ಟಪಡುತ್ತಾರೆ. ಮೂರನೆಯದು ಪೀಳಿಗೆ ವೈ ಅಥವಾ ಮಿಲೇನಿಯಲ್ಸ್. ಸರಿಸುಮಾರು 1981 ರಿಂದ 1997 ನಡುವೆ ಜನಿಸಿದವರು. ಈ ಗುಂಪಿನ ಜನರು ವೈಯಕ್ತಿಕ ಸಂವಹನಕ್ಕಿಂತ ಡಿಜಿಟಲ್ ಸಂವಹನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಮತ್ತು ಇವರು ಪ್ರತಿಕ್ರಿಯೆಯನ್ನು ಫೀಡ್ಬ್ಯಾಕ್ ಪಡೆಯಲು ಹೆಚ್ಚು ಇಷ್ಟಪಡುತ್ತಾರೆ. ಹಾಗೆಯೇ ಬೇರೆಯವರು ತಮ್ಮ ಯೋಜನೆಗಳ ಬಗ್ಗೆ ಅಭಿಪ್ರಾಯಗಳನ್ನು ನೀಡಲು ಅವರನ್ನು ಆಹ್ವಾನಿಸಬೇಕು ಎಂದು ಬಯಸುತ್ತಾರೆ. ಅಷ್ಟೇ ಅಲ್ಲದೆ ಇವರ ಅತಿದೊಡ್ಡ ಗುಣವೆಂದರೆ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಇರಬೇಕು ಎಂದು ಬಯಸುತ್ತಾರೆ. ನಾಲ್ಕನೆಯದು ಪೀಳಿಗೆ ಝೆಡ್. ಸರಿಸುಮಾರು 1998 ರಿಂದ ಇಂದಿನವರೆಗೆ ಜನಿಸಿದವರು. ಈ ಪೀಳಿಗೆಯ ಜನರು ಜಾಗತೀಕರಣಕ್ಕೆ ಗ್ಲೋಬಲೈಸೇಷನ್ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಮತ್ತು ಹಿಂದಿನ ಪೀಳಿಗೆಗಳಿಗಿಂತ ತಮ್ಮ ವೃತ್ತಿ ಆಯ್ಕೆಗಳ ಬಗ್ಗೆ ಹೆಚ್ಚು ತಿಳಿದಿರುತ್ತಾರೆ. ಇವರು ಸ್ವಾತಂತ್ರ್ಯ, ನಾವೀನ್ಯತೆ, ಇನೋವೇಷನ್ ಮತ್ತು ಸೃಜನಶೀಲತೆಯನ್ನು ಕ್ರಿಯೇಟಿವಿಟಿ ಗೌರವಿಸುತ್ತಾರೆ. ಇವರು ಆರ್ಥಿಕ ಬೆಳವಣಿಗೆಯ ಯುಗದಲ್ಲಿ ಜನಿಸಿರುವುದರಿಂದ ಇತರ ಪೀಳಿಗೆಗಳಿಗಿಂತ ಹೆಚ್ಚು ಹಣವನ್ನು ಗಳಿಸುವ ಬಯಕೆಯನ್ನು ಇವರು ಹೊಂದಿರುತ್ತಾರೆ. ಈ ರೀತಿಯಾಗಿ ನೀವು ವಿಭಿನ್ನ ಪೀಳಿಗೆಗಳನ್ನು ಅರ್ಥಮಾಡಿಕೊಂಡು ಅವರ ಪ್ರಕಾರವಾಗಿ ಮಾತನಾಡುವ ಮೂಲಕ ಅವರನ್ನು ಸುಲಭವಾಗಿ ನಿಮ್ಮ ಕಡೆಗೆ ಆಕರ್ಷಿಸಬಹುದು. ಅಭ್ಯಾಸ 15. ಇಮೇಲ್ನಲ್ಲಿ ಸಂವಹನ ಮಾಡುವ ಅಭ್ಯಾಸ. ಇಮೇಲ್ ಮೂಲಕ ಸಂವಹನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನಿಮ್ಮ ಹಿರಿಯರು ಅಥವಾ ಬಾಸ್ಗೆ ಪರಿಣಾಮಕಾರಿ ರೀತಿಯಲ್ಲಿ ಇಮೇಲ್ ಬರೆಯುವುದನ್ನು ಅಭ್ಯಾಸ ಮಾಡಿ ಮತ್ತು ಅದಕ್ಕಾಗಿ ಈ ವಿಧಾನಗಳನ್ನು ನಿಮ್ಮ ಇಮೇಲ್ನಲ್ಲಿ ಅಳವಡಿಸಿಕೊಳ್ಳಿ. ಮೊದಲನೆಯದು ಹಿರಿಯರ ಧ್ವನಿಯನ್ನು ಪ್ರತಿಬಿಂಬಿಸಿ. ಮಿರರಿಂಗ್. ಒಂದು ವೇಳೆ ಎದುರಿನವರು ನಿಮ್ಮ ಹಿರಿಯರಾಗಿದ್ದರೆ ಅವರ ಇಮೇಲ್ ಧ್ವನಿಯನ್ನು ನೀವು ಅನುಕರಿಸಿ. ಉದಾಹರಣೆಗೆ, ಅವರು ತಮ್ಮ ಇಮೇಲ್ನ ಕೊನೆಯಲ್ಲಿ ನಿಮ್ಮ ನಿಷ್ಠೆಯೊಂದಿಗೆ ಯಾರ್ಸ್ ಅಥವಾ ಅಭಿನಂದನೆಗಳೊಂದಿಗೆ ರಿಗಾರ್ಡ್ಸ್ ಎಂದು ಬರೆದರೆ, ನೀವು ಸಹ ಅವರಿಗೆ ಇಮೇಲ್ ಬರೆಯುವಾಗ ಅದರ ಕೊನೆಯಲ್ಲಿ ಅದೇ ಪದಗಳನ್ನು ಬಳಸಿ. ಎರಡನೆಯದು ಪ್ರಮುಖ ಅಂಶಗಳ ಬಳಕೆ. ನಿಮ್ಮ ಇಮೇಲ್ ಅನ್ನು ಪ್ರಮುಖ ಅಂಶಗಳೊಂದಿಗೆ ಪಾಯಿಂಟ್ಸ್ ಬರೆಯಿರಿ. ಮೂರನೆಯದು ಸಂಪರ್ಕ ಸಂಖ್ಯೆ ಸೇರಿಸಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಖಂಡಿತವಾಗಿಯೂ ಇಮೇಲ್ನಲ್ಲಿ ಸೇರಿಸಿ. ವಿಶೇಷವಾಗಿ ನೀವು ಯಾವುದೇ ಗಂಭೀರ ವಿಷಯದ ಬಗ್ಗೆ ಮಾತನಾಡಲು ಬಯಸಿದಾಗ ಎದುರಿನವರು ಆ ವಿಷಯದ ಬಗ್ಗೆ ಮಾತನಾಡಲು ನಿಮ್ಮನ್ನು ಸುಲಭವಾಗಿ ತಲುಪಲು ಇದು ಸಹಾಯ ಮಾಡುತ್ತದೆ. ನಾಲ್ಕನೆಯದು ಸಂಕ್ಷಿಪ್ತ ವಿಷಯದ ಸಾಲು, ಸಬ್ಜೆಕ್ಟ್ ಲೈನ್. ನಿಮ್ಮ ಇಮೇಲ್ನ ವಿಷಯದ ಸಾಲನ್ನು ಸಾಧ್ಯವಾದಷ್ಟು ಕಡಿಮೆ ಪದಗಳಲ್ಲಿ ಬರೆಯಿರಿ.
ಅದು ಇಡೀ ಇಮೇಲ್ನ ಮುಖ್ಯ ಸಂದೇಶವನ್ನು ಸೂಚಿಸುವಂತಿರಬೇಕು. 5ನೇಯದು ಸಮತೋಲಿತ ಭಾವನೆ. ನಿಮ್ಮ ಇಮೇಲ್ ಬರೆಯುವಾಗ ಎದುರಿನ ವ್ಯಕ್ತಿ ನಿಮ್ಮೊಂದಿಗೆ ಕುಳಿತು ಅದನ್ನು ಓದುತ್ತಿದ್ದಾರೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಳಿ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇಮೇಲ್ ಬರೆಯುವುದರಿಂದ ನೀವು ಎದುರಿನವರ ದೃಷ್ಟಿಕೋನವನ್ನು ಸಹ ಗಮನದಲ್ಲಿ ಇಟ್ಟುಕೊಂಡು ಒಂದು ಸಮತೋಲಿತ ಇಮೇಲ್ ಅನ್ನು ಬರೆಯಬಹುದು. ಅಭ್ಯಾಸ 16. ನಿಮ್ಮನ್ನು ನೀವೇ ಕೆಳಗೆ ಕಾಣುವುದನ್ನು ನಿಲ್ಲಿಸಿ. ನೀವು ಯಾವಾಗಲೂ ಇತರ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ನಿಮ್ಮನ್ನು ಅವರಿಗೆ ಸಮಾನವಾಗಿ ಇರಿಸಿ ಮತ್ತು ಅಗತ್ಯವಿದ್ದರೆ ಅವರಿಗಿಂತ ಮೇಲೆಯೂ ನಿಮ್ಮನ್ನು ಇರಿಸಿ. ಯಾವುದೇ ಸರಿಯಾದ ಕಾರಣವಿಲ್ಲದೆ ನಿಮ್ಮನ್ನು ನೀವೇ ಕೆಳಗೆ ಕಾಣುವುದನ್ನು ನಿಲ್ಲಿಸಿ. ಅನೇಕ ಜನರು ತಮ್ಮನ್ನು ತಾವು ಅಹಂಕಾರಿಗಳು ಎಂದು ಭಾವಿಸಲು ಇಷ್ಟಪಡುವುದಿಲ್ಲ. ಹಾಗೆಯೇ ನಮ್ಮ ಪೋಷಕರು ಸಹ ಇತರರೊಂದಿಗೆ ಬೆರೆಯಲು ಕೆಲವೊಮ್ಮೆ ತಲೆಬಾಗುವುದನ್ನು ಕಲಿಸಿರುತ್ತಾರೆ. ಇದು ಒಳ್ಳೆಯ ಸಲಹೆಯಾಗಿದ್ದರೂ ಪ್ರತಿ ಬಾರಿ ಪ್ರತಿಯೊಬ್ಬರ ಮುಂದೆ ತಲೆಬಾಗುವುದು ಸರಿಯಲ್ಲ. ತಲೆಬಾಗಲು ಇರುವ ಇನ್ನೊಂದು ದೊಡ್ಡ ಕಾರಣವೆಂದರೆ ಜನರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುವುದು. ನಿಮ್ಮನ್ನು ನೀವೇ ಕೀಳಾಗಿ ಕಾಣುವ ಅಭ್ಯಾಸ ಮಾಡಿಕೊಂಡವರು ತಮ್ಮಲ್ಲಿ ಹೆಚ್ಚಿನ ಸಾಮರ್ಥ್ಯಗಳಿದ್ದರೂ ಇತರರಿಗಿಂತ ತಮ್ಮನ್ನು ಕಡಿಮೆ ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ. ಇದರ ಪರಿಣಾಮವಾಗಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಉತ್ತಮ ಅವಕಾಶಗಳನ್ನು ಸಹ ನೀವು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಅಷ್ಟೇ ಅಲ್ಲದೆ ಇತರ ಜನರು ಸಹ ನೀವು ಅವರನ್ನು ತೀರ್ಮಾನಿಸುತ್ತಿದ್ದೀರಿ ಎಂದು ಭಾವಿಸಲು ಪ್ರಾರಂಭಿಸಬಹುದು. ಅಭ್ಯಾಸ 17. ಸಲಹೆಯನ್ನು ಪಡೆಯುವ ವಿಧಾನ. ಇತರರಿಂದ ಸಲಹೆಯನ್ನು ಪಡೆಯಲು ಸರಿಯಾದ ರೀತಿಯಲ್ಲಿ ಮಾತನಾಡಿ. ಅದಕ್ಕಾಗಿ ಈ ಕ್ರಮಗಳನ್ನು ಅನುಸರಿಸಿ. ಮೊದಲನೆಯದು, ನಿಮ್ಮ ಉದ್ದೇಶವನ್ನು ತಿಳಿಸಿ. ನೀವು ಯಾವ ಸಮಸ್ಯೆಯನ್ನು ಪರಿಹರಿಸಲು ಅವರಿಂದ ಸಲಹೆಯನ್ನು ಪಡೆಯಲು ಬಯಸುತ್ತೀರಿ ಎಂಬುದನ್ನು ಮೊದಲು ಅವರಿಗೆ ತಿಳಿಸಿ. 2ನೇಯದು, ಪ್ರಯೋಜನವನ್ನು ವಿವರಿಸಿ. ಅವರ ಸಲಹೆಯು ನಿಮಗೆ ಏಕೆ ಹೆಚ್ಚು ಪ್ರಯೋಜನಕಾರಿಯಾಗಬಹುದು ಎಂಬುದನ್ನು ಸಹ ಅವರಿಗೆ ತಿಳಿಸಿ. 3ನೇಯದು, ಸಾಧಿಸಬೇಕಾದ ಗುರಿ. ಅವರ ಸಲಹೆಯ ಮೂಲಕ ನೀವು ಏನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ವಿವರಿಸಿ. ಇದರಿಂದ ಅವರು ಹೆಚ್ಚು ನಿರ್ದಿಷ್ಟವಾದ ಮತ್ತು ಸಹಾಯಕವಾದ ಸಲಹೆಯನ್ನು ನೀಡಲು ಸಾಧ್ಯವಾಗುತ್ತದೆ. 4ನೇಯದು, ಧನ್ಯವಾದ ಹೇಳಿ. ಸಲಹೆ ಸಿಕ್ಕ ನಂತರ ಅವರಿಗೆ ಧನ್ಯವಾದ ಹೇಳಲು ಮರೆಯಬೇಡಿ. ಅಭ್ಯಾಸ 18. ಅನಗತ್ಯ ಮಾತುಗಾರರಿಂದ ದೂರವಿರಿ. ಒಂದು ವೇಳೆ ಎದುರಿನವರು ಅನಗತ್ಯ ವಿಷಯಗಳನ್ನು ಅಥವಾ ಅಪ್ರಸ್ತುತ ಮಾತುಗಳನ್ನು ಮಾತನಾಡುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ, ಆಗ ನೀವು ಈ ಕೆಳಗಿನ ಕೆಲವು ವಿಧಾನಗಳನ್ನು ಅಳವಡಿಸಿಕೊಂಡು ಅಂತಹ ಜನರು ಮಾತನಾಡುವುದನ್ನು ನಿಲ್ಲಿಸಬಹುದು. ಮೊದಲನೆಯದು, ಕಾರ್ಯನಿರತರನ್ನಾಗಿ ಮಾಡಿ. ಒಂದು ವೇಳೆ ಅವರು ನಿಮಗೆ ಬೇಸರ ತರುತ್ತಿದ್ದಾರೆ ಎಂದು ಅನಿಸಿದರೆ ಅವರನ್ನು ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿ. ಇದರಿಂದ ಅವರು ಕಾರ್ಯನಿರತರಾಗುತ್ತಾರೆ. 2ನೇಯದು, ವೈಯಕ್ತಿಕ ವಿವರ ಕೇಳಿ. ಒಂದು ವೇಳೆ ಅವರು ಅನಗತ್ಯ ವಿಷಯಗಳನ್ನು ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತಿದ್ದರೆ ಅವರ ವೈಯಕ್ತಿಕ ವಿವರಗಳ ಬಗ್ಗೆ ಕೇಳಲು ಪ್ರಾರಂಭಿಸಿ. ನಮಗೆ ತಿಳಿದಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಪ್ರತಿಯೊಂದು ವೈಯಕ್ತಿಕ ವಿಷಯವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುವುದಿಲ್ಲ. ಆದ್ದರಿಂದ ಅವರು ಕೆಲವು ವಿಷಯಗಳನ್ನು ಹೇಳಿದ ನಂತರ ತಾವಾಗಿಯೇ ಸುಮ್ಮನಾಗುತ್ತಾರೆ. 3ನೇಯದು, ನೇರ ಪ್ರಶ್ನೆ. ಇದರ ಜೊತೆಗೆ ನೀವು ನೇರವಾಗಿ ನೀವು ಯಾವುದರ ಬಗ್ಗೆ ಮಾತನಾಡಲು ಬಯಸುತ್ತಿದ್ದೀರಿ ಅಥವಾ ಈ ವಿಷಯವನ್ನು ನೀವು ಏಕೆ ಮಾತನಾಡುತ್ತಿದ್ದೀರಿ ಎಂದು ಕೇಳಬಹುದು. ಹೀಗೆ ಕೇಳುವುದರಿಂದ ಸಂಭಾಷಣೆಯ ಗಮನವು ಮುಖ್ಯ ವಿಷಯದ ಕಡೆಗೆ ಹರಿಯುತ್ತದೆ. ಅಭ್ಯಾಸ 19. ಇತರರನ್ನು ಪ್ರೇರೇಪಿಸಿ. ಮಾರಾಟ ಕ್ಷೇತ್ರದಲ್ಲಿ ಸೇಲ್ಸ್ ಫೀಲ್ಡ್ ಸಾಮಾನ್ಯವಾಗಿ ಮಾರಾಟಗಾರರು ತಮ್ಮ ಗ್ರಾಹಕರನ್ನು ತಮ್ಮ ಮಾತುಗಳಿಂದ ಪ್ರೇರೇಪಿಸಲು ಬಯಸುತ್ತಾರೆ. ಹೀಗೆ ಪ್ರೇರೇಪಿಸಿದಾಗ ಮಾತ್ರ ಗ್ರಾಹಕರು ಆ ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಬಹುದು. ಇದೇ ರೀತಿ ವೈಯಕ್ತಿಕ ಜೀವನ, ಸಂಗಾತಿ ಮತ್ತು ಕುಟುಂಬದಂತಹ ಅನೇಕ ಕ್ಷೇತ್ರಗಳಲ್ಲಿ ಇತರರನ್ನು ಪ್ರೇರೇಪಿಸುವುದು ಮುಖ್ಯವಾಗುತ್ತದೆ. ಬೇರೆಯವರನ್ನು ಯಾವುದೇ ಕೆಲಸ ಮಾಡಲು, ಯಾವುದೇ ವಿಷಯವನ್ನು ನಂಬಲು ಅಥವಾ ಯಾವುದೇ ವಸ್ತುವನ್ನು ಬಳಸಲು ಪ್ರೇರೇಪಿಸಲು ನೀವು ಈ ಕೆಳಗಿನ ವಿಧಾನಗಳನ್ನು ಬಳಸಿ. ಮೊದಲನೆಯದು, ಗಮನ ಸೆಳೆಯಿರಿ. ಮೊದಲು ಅವರ ನಿಜವಾದ ಹೊಗಳಿಕೆಯನ್ನು ಮಾಡುವ ಮೂಲಕ ಮತ್ತು ಕೆಲವು ವಿಭಿನ್ನ ವಿಷಯಗಳನ್ನು ಮಾತನಾಡುವ ಮೂಲಕ ಪ್ರಾಮಾಣಿಕತೆಯಿಂದ ಅವರ ಗಮನವನ್ನು ನಿಮ್ಮ ಕಡೆಗೆ ಸೆಳೆಯಿರಿ. 2ನೇಯದು, ಅಗತ್ಯವನ್ನು ತೋರಿಸಿ. ನಂತರ ಅವರ ಅಗತ್ಯಗಳನ್ನು ಕಂಡುಕೊಳ್ಳಿ ಮತ್ತು ಮಾತುಗಳ ಮೂಲಕ ಆ ಅಗತ್ಯಗಳನ್ನು ಅವರಿಗೆ ತೋರಿಸಿ. 3ನೇಯದು, ಪೂರೈಸುವ ವಿಧಾನ. ನಿಮ್ಮ ಉತ್ಪನ್ನ ಅಥವಾ ಸೇವೆಯು ಅವರ ಅಗತ್ಯಗಳನ್ನು ಹೇಗೆ ಪೂರೈಸುತ್ತದೆ ಎಂಬುದನ್ನು ಅವರಿಗೆ ತಿಳಿಸಿ. 4ನೇಯದು, ಭವಿಷ್ಯದ ಭರವಸೆ. ಒಂದು ವೇಳೆ ಅವರು ನಿಮ್ಮೊಂದಿಗೆ ಸೇರಿದರೆ ಭವಿಷ್ಯದಲ್ಲಿ ಅವರು ಹೇಗೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಎಂಬುದರ ಬಗ್ಗೆ ಖಚಿತಪಡಿಸಿ. 5ನೇಯದು, ಸ್ಪಷ್ಟ ಮಾರ್ಗಸೂಚಿ ಮತ್ತು ಅವರ ಮುಂದಿನ ಹಂತದ ಒಂದು ಸಂಪೂರ್ಣ ಅವಲೋಕನವನ್ನು ನೀಡಿ. ಇದರಿಂದ ಅವರಿಗೆ ಉತ್ತಮ ಭವಿಷ್ಯದ ಫಲಿತಾಂಶಗಳ ಸ್ಪಷ್ಟವಾದ ಮಾರ್ಗ ಮತ್ತು ನಿಮ್ಮೊಂದಿಗೆ ಸೇರುವುದರ ಪ್ರಯೋಜನಗಳು ಕಾಣಿಸುತ್ತವೆ. ಅಭ್ಯಾಸ 20. ನಿಮ್ಮ ಮಧ್ಯಸ್ಥಿಕೆ ಕೌಶಲ್ಯಗಳನ್ನು ಸುಧಾರಿಸಿ. ಮಧ್ಯಸ್ಥಿಕೆ ಮೀಡಿಯೇಷನ್ ಎಂದರೆ ಸಂಭಾಷಣೆಯಲ್ಲಿ ಎರಡೂ ಪಕ್ಷಗಳ ನಡುವೆ ಮಧ್ಯವರ್ತಿಯಾಗಿ ಮಾತನಾಡುವುದು. ಈ ವಿಧಾನದಲ್ಲಿ ಎರಡೂ ಪಕ್ಷಗಳಿಗೂ ಪ್ರಯೋಜನವಾಗುವ ನಿರ್ಧಾರವನ್ನು ಸುಲಭವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡಲಾಗುತ್ತದೆ.
ಮಧ್ಯಸ್ಥಿಕೆಯು ಉತ್ತಮ ಕೌಶಲ್ಯವಾಗಿದೆ ಮತ್ತು ಸಮತೋಲಿತ ಸಂವಹನವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮಧ್ಯಸ್ಥಿಕೆಗಾಗಿ ನೀವು ಈ ಕೆಳಗಿನ ವಿಧಾನಗಳನ್ನು ನಿಮ್ಮ ಸಂಭಾಷಣೆಯಲ್ಲಿ ಬಳಸಬಹುದು. ಮೊದಲನೆಯದು ಸೂಕ್ತತೆಯನ್ನು ಖಚಿತಪಡಿಸಿ. ನೀವು ಮಧ್ಯವರ್ತಿಯಾಗಲು ಸೂಕ್ತ ವ್ಯಕ್ತಿಯಾಗಿದ್ದೀರಾ ಮತ್ತು ಎರಡೂ ಪಕ್ಷಗಳು ನಿಮ್ಮ ಮಾತುಗಳನ್ನು ಕೇಳಲು ಸಿದ್ಧರಾಗಿದ್ದಾರೆಯೇ ಎಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ. ಎರಡನೆಯದು ನಿಯಮಗಳನ್ನು ರಚಿಸಿ. ಒಬ್ಬ ಉತ್ತಮ ಮಧ್ಯವರ್ತಿಯಾಗಿ ಸಂಭಾಷಣೆಯ ಕೆಲವು ಪ್ರಮುಖ ನಿಯಮಗಳನ್ನು ರಚಿಸಿ. ಉದಾಹರಣೆಗೆ, ಒಂದು ಪಕ್ಷವು ಮಾತನಾಡುವಾಗ ಇನ್ನೊಂದು ಪಕ್ಷವು ಮಧ್ಯದಲ್ಲಿ ಮಾತನಾಡಬಾರದು. ಮೂರನೆಯದು ಉದ್ದೇಶವನ್ನು ಕೇಳಿ. ಎರಡೂ ಪಕ್ಷಗಳು ನಿಜವಾಗಿಯೂ ಏನನ್ನು ಬಯಸುತ್ತಾರೆ ಎಂಬುದರ ಬಗ್ಗೆ ಅವರ ಕಾರ್ಯಸೂಚಿಯನ್ನು ಅಜೆಂಡಾ ಕೇಳಿ. ನಾಲ್ಕನೆಯದು ಮೂಲ ಕಾರಣವನ್ನು ಆಲಿಸಿ. ಎರಡೂ ಪಕ್ಷಗಳ ಮಾತುಗಳನ್ನು ಗಮನವಿಟ್ಟು ಆಲಿಸಿ. ಇದರಿಂದ ನೀವು ಅವರ ಸಮಸ್ಯೆಯ ಮತ್ತು ಅವರ ಪರಸ್ಪರ ಜಗಳದ ಮೂಲ ಕಾರಣವನ್ನು ಅರ್ಥಮಾಡಿಕೊಳ್ಳಬಹುದು. ಐದನೆಯದು ವಿಂಗಡಿಸಿ ನಿರ್ಧರಿಸಿ. ನಂತರ ಅವರ ಮಾತುಗಳನ್ನು ಆಲಿಸಿ ಯಾವ ವಿಷಯಗಳನ್ನು ಪರಿಹರಿಸಬೇಕು ಮತ್ತು ಎರಡೂ ಪಕ್ಷಗಳಿಗೆ ಉತ್ತಮವಾದ ಯಾವ ವಿಷಯಗಳನ್ನು ನಿರ್ಲಕ್ಷಿಸಬೇಕು ಎಂಬುದನ್ನು ನಿರ್ಧರಿಸಿ. ಆರನೆಯದು ನಿರ್ಧಾರವನ್ನು ಒಪ್ಪಿಕೊಳ್ಳಲು ಪ್ರೇರೇಪಿಸಿ. ನಂತರ ಎರಡೂ ಪಕ್ಷಗಳಿಗೆ ನಿರ್ಧಾರಗಳನ್ನು ಒಪ್ಪಿಕೊಳ್ಳಲು ಮತ್ತು ಅಳವಡಿಸಿಕೊಳ್ಳಲು ಅವರೊಂದಿಗೆ ಚರ್ಚಿಸಿ. ಬ್ರೈನ್ ಸ್ಟಾರ್ಮಿಂಗ್. ಇದರಿಂದ ಅವರು ತೆಗೆದುಕೊಂಡ ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಮತ್ತೆ ಯಾವುದೇ ಸಂಘರ್ಷವನ್ನು ಮಾಡುವುದಿಲ್ಲ. ಏಳನೆಯದು ಪ್ರೇರಣೆ ನೀಡಿ. ನಂತರ ನಿರ್ಧಾರವನ್ನು ಒಪ್ಪಿಕೊಂಡು ತಮ್ಮ ಗುರಿಗಳನ್ನು ಸಾಧಿಸಲು ಎರಡೂ ಪಕ್ಷಗಳಿಗೆ ಪ್ರೇರಣೆಯನ್ನು ನೀಡಿ. ಅಭ್ಯಾಸ 21. ನಿಮ್ಮ ದೈನಂದಿನ ಸಂಭಾಷಣೆಯಿಂದ ದೋಷಗಳನ್ನು ತೆಗೆದುಹಾಕಿ. ಕಡೆಯ ಮತ್ತು 21ನೆಯ ಅಭ್ಯಾಸವೆಂದರೆ ನಿಮ್ಮ ದೈನಂದಿನ ಸಂಭಾಷಣೆಯಿಂದ ದೋಷಗಳನ್ನು ತೆಗೆದುಹಾಕುವುದು. ನಿಮ್ಮ ಸಂಭಾಷಣೆಯ ಸಮಯದಲ್ಲಿ ನೀವು ಮಾಡಲು ಬಯಸದಿರುವ ದೋಷಗಳು, ಅವು ಪದಗಳಲ್ಲಿ ಇರಬಹುದು, ಧ್ವನಿಯಲ್ಲಿ ಇರಬಹುದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಇರಬಹುದು, ಅವುಗಳನ್ನು ಬರೆದಿಟ್ಟುಕೊಳ್ಳಿ. ಸಮಯದೊಂದಿಗೆ ಅವುಗಳನ್ನು ಸುಧಾರಿಸಿ. ಇದನ್ನು ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಿಮ್ಮ ಪದಗಳ ಮೇಲೆ ಮತ್ತು ನಿಮ್ಮ ಮಾತನಾಡುವ ವಿಧಾನಗಳ ಮೇಲೆ ಗಮನಹರಿಸಿ. ಇದರ ಜೊತೆಗೆ ಇತರರ ಮಾತನಾಡುವ ವಿಧಾನಗಳ ಮೇಲೆ ಸಹ ಗಮನಹರಿಸಿ ಮತ್ತು ಅವರು ಬಳಸುವ ವಿಧಾನಗಳನ್ನು ಮತ್ತು ಪದಗಳನ್ನು ನಿಮ್ಮ ಸಂಭಾಷಣೆಗಾಗಿ ಬಳಸಿ. ಆತ್ಮೀಯ ವೀಕ್ಷಕರೇ, ಈ ವಿಶ್ಲೇಷಣೆಯಲ್ಲಿ ನಾವು 21 ವಿಭಿನ್ನ ಮತ್ತು ಅತ್ಯುತ್ತಮ ಸಂವಹನ ವಿಧಾನಗಳ ಬಗ್ಗೆ ಮಾತನಾಡಿದ್ದೇವೆ. ಈ ವಿಧಾನಗಳನ್ನು ನೀವು ನಿಮ್ಮ ಸಂಭಾಷಣೆಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಇಂದಿನಿಂದಲೇ ನಿಮ್ಮ ಮಾತನಾಡುವ ವಿಧಾನವನ್ನು ಸುಧಾರಿಸಿಕೊಳ್ಳಬಹುದು. ಇದರಿಂದ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಇತರ ಜನರ ನಡುವೆ ನಿಮ್ಮ ಪ್ರಭಾವವು ಹೆಚ್ಚುತ್ತದೆ ಮತ್ತು ಜನರು ನಿಮ್ಮನ್ನು ಇಷ್ಟಪಟ್ಟು ನಿಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲು ಬಯಸುತ್ತಾರೆ. ಈ ಉತ್ತಮ ಸಂವಹನ ಕೌಶಲ್ಯಗಳು ನಿಮ್ಮ ವೃತ್ತಿಪರ ಜೀವನದಲ್ಲಿ ಸಹ ಬಹಳ ಪ್ರಯೋಜನಕಾರಿಯಾಗುತ್ತವೆ. ಇದರಿಂದ ನಿಮಗೆ ಯಶಸ್ಸು ಸಿಗಲು ಸಹಾಯವಾಗುತ್ತದೆ. ಇದರ ಜೊತೆಗೆ ಇದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳನ್ನು ಉತ್ತಮಗೊಳಿಸಲು ಸಹ ಸಹಾಯ ಮಾಡುತ್ತದೆ. ಪರಿಣಾಮಕಾರಿ ಸಂವಹನದ ಈ ಅಗತ್ಯ ಮತ್ತು ಉತ್ತಮ ವಿಧಾನಗಳ ಬಗ್ಗೆ ನೀವು ಕಲಿತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಈಗ ನೀವು ಈ ಅಭ್ಯಾಸಗಳನ್ನು 21 ದಿನಗಳವರೆಗೆ ನಿಮ್ಮ ಜೀವನದಲ್ಲಿ ಅರಿವಿನಿಂದ ಅಳವಡಿಸಿಕೊಳ್ಳಿ. ಇದರಿಂದ ನಿಮ್ಮ ಭವಿಷ್ಯದ ಫಲಿತಾಂಶಗಳು ಮತ್ತು ಜನರೊಂದಿಗಿನ ನಿಮ್ಮ ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ಈ ಅಭ್ಯಾಸಗಳನ್ನು 21 ದಿನಗಳವರೆಗೆ ಪ್ರಜ್ಞಾಪೂರ್ವಕವಾಗಿ ಮಾಡುವುದರಿಂದ ಅವು ನಿಮ್ಮ ಶಾಶ್ವತ ಅಭ್ಯಾಸಗಳಾಗುತ್ತವೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ಪಾಠಗಳನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸುತ್ತೀರಿ ಎಂದು ನಂಬುತ್ತೇವೆ. ಒಂದು ವೇಳೆ ಈ ವಿಡಿಯೋ ಇತರರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಎಲ್ಲರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವು ನಮ್ಮನ್ನು ನಿರಂತರವಾಗಿ ಉತ್ತಮ ವಿಷಯವನ್ನು ನೀಡಲು ಪ್ರೇರೇಪಿಸುತ್ತದೆ. ಇದೇ ರೀತಿ ಇನ್ನಷ್ಟು ಉತ್ತಮ ವಿಡಿಯೋಗಳೊಂದಿಗೆ ಶೀಘ್ರದಲ್ಲಿಯೇ ಮತ್ತೆ ಭೇಟಿಯಾಗೋಣ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಬದುಕು ಪ್ರಕಾಶಮಾನವಾಗಿರಲಿ.